ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದು ಸರಿಯಾಗಿಯೇ ಇದೆ. ಡಿಕೆ ಶಿವಕುಮಾರ್ ಏನೇ ಸಬೂಬು ಕೊಟ್ಟರು ಬೆಂಗಳೂರಲ್ಲಿ ಇವರು ಮಾಡಿದ್ದು ಬುಲ್ಡೋಸರ್ ರಾಜ್. ಥೇಟ್ ಉತ್ತರ ಪ್ರದೇಶದ ಯೋಗಿಯ ಸ್ಟೈಲ್ನಲ್ಲೇ ಬೆಂಗಳೂರಲ್ಲೂ ಇವರು ಬುಲ್ಡೋಸರ್ ನೀತಿ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬುಲ್ಡೋಸರ್ ರಾಜ್ನಿಂದಾಗಿ ಬೆಂಗಳೂರಿನಲ್ಲಿ 400ಕ್ಕೂ ಅಧಿಕ ಬಡ ಕುಟುಂಬಗಳು ಬೀದಿಗೆ ಬಿದ್ದಿದೆ. 3000 ಜನರು ದಿಕ್ಕಿಲ್ಲದೆ ಅಲೆದಾಡುವಂತಾಗಿದೆ. ಬೀದಿಗೆ ಬಿದ್ದಿರುವವರೆಲ್ಲರೂ ಈ ಕಾಂಗ್ರೆಸ್ ಸರ್ಕಾರದ ಮತ ಬ್ಯಾಂಕ್ ಆಗಿರುವ ಅಹಿಂದ ವರ್ಗಕ್ಕೆ ಸೇರಿದವರು. 400ಕ್ಕೂ ಅಧಿಕ ಮನೆಗಳ ಪೈಕಿ 90% ಮುಸ್ಲಿಮರದ್ದು. ಉಳಿದವರು ದಲಿತರು ಮತ್ತು ಹಿಂದುಳಿದ ವರ್ಗದ ಜನರ ಮನೆಗಳು. ಅದೇ ಅಹಿಂದ ವರ್ಗದ ಬಡವರ ಮನೆಗಳ ಮೇಲೆ ಡಿಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಬುಲ್ಡೋಸರ್ ಹತ್ತಿಸಿ ಬಡವರ ಮನೆಗಳನ್ನು ಕೆಡವಿ ಹಾಕಿದೆ. ಬಡವರ ಬದುಕು ಈಗ ಬೀದಿ ಪಾಲಾಗಿದೆ. ಬೀದಿಗೆ ಬಿದ್ದಿರುವ ಬಡವರ ಕಣ್ಣೀರಿನ ಶಾಪ ಇದೆಯಲ್ಲ, ಒಂದಲ್ಲ ಒಂದು ದಿನ ಅದು ನಿಮಗೆ ತಟ್ಟುತ್ತೆ. ಆ ಬಡ ಕುಟುಂಬಗಳ ಮಹಿಳೆಯರು ಅಸಹಾಯಕರಾಗಿ ನೆಲಕ್ಕೆ ಕೈ ಬಡಿದು ವ್ಯವಸ್ಥೆಗೆ ಶಾಪ ಹಾಕಿದ್ರು ನೋಡಿ. ಆ ಶಾಪ ಇವರಿಗೆ ತಟ್ಟದೆ ಎಲ್ಲೂ ಹೋಗಲ್ಲ. ಇವತ್ತು ನೀವು ಅಧಿಕಾರದ ಅಮಲಿನಲ್ಲಿರ್ಬೋದು, ಒಂದು ದಿನ ಆ ಶಾಪ ನಿಮಗೆ ಖಂಡಿತ ತಟ್ಟುತ್ತೆ ನೋಡಿ. ಆಗ ನೀವೆಲ್ಲ ಅಧಿಕಾರ ಕಳೆದುಕೊಂಡು ಬೀದಿಗೆ ಬೀಳೋಕ್ಕಿದೆ. ಖಂಡಿತವಾಗಿಯೂ ಆ ದಿನ ಬಂದೇ ಬರುತ್ತೆ. ಈ ಕಾಂಗ್ರೆಸ್ ಸರ್ಕಾರ ತಾನು ಬಡವರ ಪರ, ಅಲ್ಪಸಂಖ್ಯಾತರ ಪರ, ಅಹಿಂದರ ಪರ ಅಂತ ಪೋಸ್ ಕೊಡುತ್ತೆ. ಅದೇ ಸರ್ಕಾರ ದಶಕಗಳಿಂದ ವಾಸವಿದ್ದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಬಡವರ ಮನೆಗಳನ್ನು ಧ್ವಂಸ ಕೂಡ ಮಾಡುತ್ತೆ. ಬೆಂಗಳೂರಿನ ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯಲ್ಲಿ ಕಳೆದ ಶನಿವಾರ 400ಕ್ಕೂ ಅಧಿಕ ಮನೆಗಳನ್ನು ಕೆಡವಿ ಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಜೆಸಿಬಿ ನುಗ್ಗಿಸಿ ಬಡವರ ಮನೆಗಳನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಆರಂಭದಲ್ಲೇ ನೂರಾರು ಬಡ ಮುಸ್ಲಿಮರು, ದಲಿತರು ಮತ್ತು ಒಬಿಸಿಗಳ ಮನೆಗಳನ್ನು ಕೆಡವಿ ಹಾಕಿದೆ. ಡಿಕೆಶ್ ಈಗ ಹೇಳ್ತಾರೆ, ಅಕ್ರಮವಾಗಿ ವಾಸ ಮಾಡೋರು ಮುಸ್ಲಿಮರ ಎಂಬ ಪ್ರಶ್ನೆ ಬರಲ್ಲ ಅಂತ ಹೇಳ್ತಾರೆ. ಮುಸ್ಲಿಮರು ಅಂತ ಮಾಡಿಲ್ಲ, ಸರ್ಕಾರಿ ಜಾಗ ಕಬಳಿಕೆ ಮಾಡಿದವರನ್ನ ತೆರವು ಮಾಡಿದ್ದೇವೆ, ಕಾನೂನುಬದ್ಧವಾಗಿ ಮಾಡಿದ್ದೇವೆ. ಪಿಣರಾಯಿ ವಿಜಯನ್ಗೆ ಬೆಂಗಳೂರಿನ ವಿಚಾರ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಓಕೆ, ಪಿಣರಾಯಿ ವಿಜಯನ್ಗೆ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿದೆಯಲ್ಲ ಮಿಸ್ಟರ್ ಡಿಕೆ ಶಿವಕುಮಾರ್ ಅವರೇ. ಸರ್ಕಾರಿ ಜಾಗದಲ್ಲಿ ಅವರು ಮನೆ ಕಟ್ಟಿಕೊಂಡಿರೋದು ನಿಜ, ಸತ್ಯ. ಅದು ಸರ್ಕಾರಿ ಜಾಗದಲ್ಲೇ ಆ ಸ್ಲಮ್ ಇತ್ತು. ನಿರ್ಗತಿಕರು ಸರ್ಕಾರಿ ಜಾಗದಲ್ಲಿ ಬಿಟ್ಟು ಇನ್ನೆಲ್ಲಿ ಮನೆ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹೇಳಿ? ಅವರಿಗೆ ಸದಾಶಿವನಗರದ ನಿಮ್ಮ ಖಾಸಗಿ ಜಾಗದಲ್ಲಿ ಬಂದು ಮನೆ ಕಟ್ಟಿಕೊಳ್ಳೋದಕ್ಕೆ ಆಗುತ್ತೇನ್ರಿ? ಬೆಂಗಳೂರು ಅರಮನೆ ಪಕ್ಕದಲ್ಲಿ ಕಟ್ಟಿಕೊಳ್ಳೋಕೆ ಆಗುತ್ತೇನ್ರಿ? ಇಲ್ಲ ಡಾಲರ್ಸ್ ಕಾಲೋನಿಯಲ್ಲಿ ಕಟ್ಟಿಕೊಳ್ಳೋಕೆ ಆಗುತ್ತಾ? ವಸತಿ ರಹಿತ ನಿರ್ಗತಿಕ ಕುಟುಂಬಗಳಿಗೆ ಒಂದು ಮನೆ ಕಟ್ಟಿಕೊಟ್ಟು ಅವರಿಗೊಂದು ಸೂರು ಕಲ್ಪಿಸಲು ಇಷ್ಟು ವರ್ಷಗಳ ಕಾಲ ನಮ್ಮನ್ನಾಳಿದ ಸರ್ಕಾರಗಳಿಗೆ ಯೋಗ್ಯತೆ ಇರಲಿಲ್ಲ. ಈ ಸರ್ಕಾರಕ್ಕೂ ಆ ಯೋಗ್ಯತೆ ಇಲ್ಲ. ಹಾಗಾಗಿ ಸರ್ಕಾರಿ ಜಾಗಗಳಲ್ಲಿ ಇಂತಹ ಸ್ಲಮ್ಗಳು ನಿರ್ಮಾಣ ಆಗ್ತಾ ಇದೆ. ಬಡವರು ತಮ್ಮ ಬದುಕಿಗಾಗಿ ಒಂದು ಸಣ್ಣ ಗೂಡು ಕಟ್ಟಿಕೊಳ್ತಾರೆ. ಹಾಗಂತ ಬಡವರನ್ನ ಏಕಾಏಕಿ ಬೀದಿಗೆ ತಳ್ಳೋದು ಯಾವ ನ್ಯಾಯ ರೀ? ಅದೇನು ನಿನ್ನೆ ಮೊನ್ನೆ ಕಟ್ಕೊಂಡಿರುವ ಮನೆಗಳೇನ್ರಿ? ಕಳೆದ 20-30 ವರ್ಷಗಳಿಂದ ಅವರು ಅಲ್ಲಿ ವಾಸ ಇದ್ರು. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರ ಸರ್ಕಾರಿ ಭೂಮಿಯಲ್ಲಿ ಒಬಿಸಿ ಸಮುದಾಯದ ಬಡವರು ಮನೆ ಕಟ್ಟಿ 3 ದಶಕಗಳಾಗಿದೆ. ಅವರೆಲ್ಲ ಆ ಸ್ಥಳವನ್ನ ಮಂಜೂರು ಮಾಡಿಕೊಡುವಂತೆ 94CC ಅಡಿ ಅರ್ಜಿ ಕೂಡ ಸಲ್ಲಿಸಿದ್ರು. ಸರ್ಕಾರ ಅವರಿಗೆ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ಕೂಡ ನೀಡಿತ್ತು. ನಿಮಗೆಲ್ಲ ಹಕ್ಕುಪತ್ರ ನೀಡ್ತೇವೆ ಅಂತ ಜನಪ್ರತಿನಿಧಿಗಳು ಭರವಸೆ ಕೊಟ್ಟಿದ್ರು. ಅವರಿಗೆ ಗುರುತಿನ ಚೀಟಿಗಳನ್ನು ನೀಡಲಾಗಿತ್ತು. ಅವರಲ್ಲಿ ಆಧಾರ್ ಕಾರ್ಡು ಇದೆ, ವೋಟರ್ ID ಇದೆ, ಎಲ್ಲ ದಾಖಲೆಗಳು ಕೂಡ ಅವರಲ್ಲಿ ಇದೆ. ಒಂದಷ್ಟು ಮಂದಿ ಮನೆಯ ದಾಖಲೆಗಳನ್ನು ಇಟ್ಟು ಲೋನ್ ಕೂಡ ಪಡೆದಿದ್ದಾರೆ. ಹೀಗಿರುವಾಗ ಯಾವುದೇ ಸುಳಿವು ನೀಡದೆ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ರದ್ದುಪಡಿಸಲಾಗಿದೆ. ಯಾವುದೇ ನೋಟಿಸ್ ಕೊಡದೆ, ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ JCB ತಂದು ಮನೆಗಳನ್ನು ಕೆಡವಿ ಹಾಕಿರೋದು ಎಷ್ಟು ಸರಿ ರೀ? ಇದನ್ನು ನಾವು ಸರ್ಕಾರಿ ಭಯೋತ್ಪಾದನೆ ಅಂದರೂ ತಪ್ಪಾಗಲ್ಲ. ನಿಜಕ್ಕೂ ಇದು ಸರ್ಕಾರಿ ಭಯೋತ್ಪಾದನೆ ಥರವೇ ಇದೆ. ಇದು ಗ್ರೇಟರ್ ಬೆಂಗಳೂರಿನ ದುಷ್ಕೃತ್ಯ. ಅಲ್ಲಿಗೆ ಬೀದಿಗೆ ಬಿದ್ದವರ ಅವಸ್ಥೆ ನೋಡಿ. ಅವರೆಲ್ಲ ಯಾರು?
ಮಹಿಳೆಯರು, ಮಕ್ಕಳು, ವೃದ್ಧರು, ರೋಗಿಗಳು, ಗರ್ಭಿಣಿಯರು, ಬಾಣಂತಿಯರು ಅವರು ಚಳಿಗೆ, ಗಾಳಿಗೆ, ಬಿಸಿಲಿಗೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಹೋಗಿದೆ ಈಗ ಮಹಿಳಾ ಆಯೋಗ? ಈಗ ಎಲ್ಲಿದೆ ಮಕ್ಕಳ ಆಯೋಗ? ಬೀದಿಯಲ್ಲಿ ಪರದಾಡ್ತಾ ಇರುವ ಈ ಬಡವರನ್ನ ಕೇಳೋಕೆ ಯಾವ ಆಯೋಗಗಳು ಇಲ್ಲ. ಅವರಿಗೆ ಈಗ ಯಾವ ಹಕ್ಕುಗಳು ಇಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಬಡವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ರಾಜಧಾನಿಯಲ್ಲಿ ಅವರ ಪಕ್ಷ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಬಡವರ ಮನೆಗಳ ಮೇಲೆ ಬುಲ್ಡೋಸರ್ ಹತ್ತಿಸಿ ಬಡವರ ಮನೆಗಳನ್ನು ಧ್ವಂಸ ಮಾಡ್ತಾ ಇದೆ. ಅಲ್ಲಿ ಬಡವರ ಮನೆಗಳಷ್ಟೇ ಧ್ವಂಸಗೊಂಡಿರೋದಲ್ಲ, ಸಂವಿಧಾನದ ಆಶಯಗಳು ಕೂಡ ಧ್ವಂಸಗೊಂಡಿದೆ. ಸಂವಿಧಾನದ ಪ್ರತಿ ಹಿಡಿದುಕೊಂಡು ಇಡೀ ದೇಶ ಸುತ್ತುತ್ತಾ ಇರುವ ರಾಹುಲ್ ಗಾಂಧಿ ಅವರು ಒಮ್ಮೆ ಬಡವರ ಬದುಕು ಧ್ವಂಸಗೊಂಡಿರುವ ಈ ಜಾಗಕ್ಕೂ ಭೇಟಿ ಕೊಡಬೇಕು. ಇಲ್ಲಿ ಕಾಂಗ್ರೆಸ್ ಆಡಳಿತದಲ್ಲೂ ಅದೇ ಮೋದಿ ಮನಸ್ಥಿತಿ, ಅದೇ ಸಂಘ ಪರಿವಾರದ ಮನಸ್ಥಿತಿ ಇರೋದನ್ನ ರಾಹುಲ್ ಗಾಂಧಿ ಅವರು ಕಣ್ಣಾರೆ ಕಾಣಬೇಕು. ನಿಮ್ದು ಬಡವರಿಗೊಂದು ನ್ಯಾಯ, ಬಲಾಢ್ಯರಿಗೆ ಮತ್ತೊಂದು ನ್ಯಾಯನ? ಬಲಾಢ್ಯರು ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿದ್ರೆ ಅದನ್ನ ತೆರವು ಮಾಡೋಕೆ ನಮ್ಮ ಸರ್ಕಾರಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ. ಆದರೆ ಬಡವರು ಸರ್ಕಾರಿ ಜಾಗದಲ್ಲಿ ಒಂದು ಸೂರು ಕಟ್ಟಿಕೊಂಡ್ರೆ ಅದನ್ನ ಸರ್ಕಾರ ನೆಲಸಮ ಮಾಡಿಬಿಡುತ್ತೆ. ಯಾವುದೇ ಮುನ್ಸೂಚನೆ ಕೊಡದೆ, ಅವರ ಯಾವ ಹಕ್ಕುಗಳಿಗೂ ರಕ್ಷಣೆ ಕೊಡದೆ ಅವರನ್ನ ಬೀದಿಗೆ ತಳ್ತೀರೇನ್ರಿ? ಬೆಂಗಳೂರಲ್ಲಿ ಅತಿಕ್ರಮಣವಾಗಿರೋದು ಕೇವಲ ಕೋಗಿಲು ಬಡಾವಣೆ ಅಷ್ಟೇನಾ? ಬೇರೆಲ್ಲೂ ಸರ್ಕಾರಿ ಜಾಗ ಕಬಳಿಕೆ ಆಗಿಲ್ವಾ? ಬೆಂಗಳೂರಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಅತಿಕ್ರಮಣವಾಗಿದೆ ಅಂತ ವರದಿಗಳು ಹೇಳ್ತಾ ಇದೆ. 10 ವರ್ಷದ ಹಿಂದೆ 40,000 ಎಕರೆಗೂ ಅಧಿಕ ಸರ್ಕಾರಿ ಜಾಗ ಕಬಳಿಕೆಯಾಗಿರುವ ಅಧಿಕೃತ ವರದಿ ಇತ್ತು. ಈಗಲೂ ಸುಮಾರು 34,000 ಎಕರೆಗೂ ಅಧಿಕ ಸರ್ಕಾರಿ ಜಾಗ ಕಬಳಿಕೆಯಾಗಿದೆ ಅಂತ ಗುರುತಿಸಲಾಗಿದೆ. ಹೀಗೆ ಕಬಳಿಕೆ ಮಾಡಿದವರಲ್ಲಿ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಬಿಲ್ಡರ್ಗಳಿದ್ದಾರೆ, ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ, ಹೈ ಪ್ರೊಫೈಲ್ ವ್ಯಕ್ತಿಗಳಿದ್ದಾರೆ. ಆದರೆ ಅವರೆಲ್ಲ ಕಬಳಿಕೆ ಮಾಡಿರೋ ಸರ್ಕಾರಿ ಜಾಗವನ್ನು ತೆರವು ಮಾಡೋಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ. ಇವರು ಕೇವಲ ಬಡವರ ಮೇಲೆ ಪೌರುಷ ತೋರಿಸ್ತಾರೆ. ನೀವು ಎಲ್ಲ ಅತಿಕ್ರಮಣಗಳನ್ನ ತೆರವು ಮಾಡ್ತೀರಿ ಅಂತಾದ್ರೆ, ನಿಮಗೆ ಆ ತಾಕತ್ತು ದಮ್ಮು ಇದ್ರೆ ಮೊದಲು ಬಲಾಢ್ಯರು ಕಬಳಿಕೆ ಮಾಡಿರುವ ಸರ್ಕಾರಿ ಜಾಗಗಳನ್ನು ತೆರವು ಮಾಡಿ ತೋರಿಸಿ. ಬೆಂಗಳೂರಿನಲ್ಲಿ ಸರ್ಕಾರಿ ಜಾಗವನ್ನು ನುಂಗಿ ನೀರು ಕುಡಿದವರ ಬಗ್ಗೆ ಎ.ಟಿ. ನಾರಾಯಣಸ್ವಾಮಿ ಕಮಿಟಿಯ ವರದಿ ಇದೆಯಲ್ಲ, ಅದರಲ್ಲಿ ದೊಡ್ಡ ದೊಡ್ಡವರ ಹೆಸರಿದೆಯಲ್ಲ. ನಿಮ್ಮ ಬುಲ್ಡೋಸರ್ಗಳು ಮೊದಲು ಅಲ್ಲಿಗೆ ನುಗ್ಲಿ. ನಿಮ್ಮ ಬುಲ್ಡೋಸರ್ಗಳು ಮೊದಲು ಒಬ್ಬ ಸೋಕಾಲ್ಡ್ ದೇವಮಾನವನ ಆಶ್ರಮಕ್ಕೆ ನುಗ್ಲಿ. ನಿಮ್ಮ ಬುಲ್ಡೋಸರ್ ಕೇಂದ್ರದ ಮತ್ತು ರಾಜ್ಯದ ಮಂತ್ರಿಗಳು ಕಬಳಿಕೆ ಮಾಡಿರುವ ಜಾಗಕ್ಕೆ ನುಗ್ಲಿ. ಸಿನಿಮಾ ನಟನ ಮನೆಗೆ ನುಗ್ಲಿ. ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗವನ್ನು ತೆರವು ಮಾಡಿದ ಬಳಿಕ ನಿಮ್ಮ ಬುಲ್ಡೋಸರ್ಗಳು ಬಡವರ ಜಾಗಕ್ಕೆ ಬಂದರೆ ಸಾಕು. ನಿಮಗೆ ಬಲಾಢ್ಯರು ಕಬಳಿಕೆ ಮಾಡಿರೋದು ಕಣ್ಣಿಗೆ ಕಾಣಲ್ಲ, ಆದರೆ ಬಡವರು ಒಂದು ಸೂರು ಕಟ್ಟಿಕೊಂಡು ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಕಣ್ಣಿಗೆ ಕುಕ್ಕುತ್ತೆ ಅಲ್ವಾ? ಅದರಲ್ಲೂ ಮುಸ್ಲಿಮರೇ ವಾಸವಿದ್ದ ಸ್ಲಮ್ಗೆ ನಿಮ್ಮ ಬುಲ್ಡೋಸರ್ ನುಗ್ಗಿದೆ ಅಂದರೆ ನಿಮ್ಮ ಉದ್ದೇಶವನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ, ನಿಮ್ಮ ಮನಸ್ಥಿತಿಯನ್ನು ಪ್ರಶ್ನೆ ಮಾಡಬೇಕಾಗತ್ತೆ, ನಿಮ್ಮ ಬುಲ್ಡೋಸರ್ ನೀತಿಯನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಈಗ CM ಹೇಳ್ತಾರೆ ಮುಸ್ಲಿಂ ಕುಟುಂಬಗಳಿಗೆ ಬೇರೆ ಜಾಗ ಕೊಡ್ತೇವೆ ಅಂತ. ಆ ಕೆಲಸವನ್ನು ಮೊದಲೇ ಮಾಡಬೇಕಿತ್ತಲ್ಲ ಮುಖ್ಯಮಂತ್ರಿಗಳೇ? ಈಗ ಒಂದಷ್ಟು ಒತ್ತಡಗಳು ಬಂದ ಮೇಲೆ ಈ ಮಾತುಗಳನ್ನು ಹೇಳೋದಾ? ಮೊದಲು ಬೇರೆ ಜಾಗ ಕೊಟ್ಟು ಅಲ್ಲಿ ಸೂರು ಒದಗಿಸಿ ಬಳಿಕ ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತಲ್ಲ ನೀವು. ಅದು ಬಿಟ್ಟು ಬಡವರನ್ನ ಬೀದಿಗೆ ತಳ್ಳುವ ದುಷ್ಟ ಕೆಲಸವನ್ನ ಮಾಡಬಾರ್ದಿತ್ತು. ಇನ್ನಾದರೂ ಇಂತಹ ಪಾಪದ ಕೆಲಸವನ್ನ ನಿಮ್ಮ ಸರ್ಕಾರ ಮಾಡಬಾರ್ದು. ಆದಷ್ಟು ಬೇಗ ಆ ಬಡವರಿಗೆ ನ್ಯಾಯ ಒದಗಿಸಿಕೊಡಿ ಮುಖ್ಯಮಂತ್ರಿಗಳೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.